ಪೂರ್ವದಲ್ಲಿಯೇ ತನ್ನ ಶ್ರೀ ಪ್ರವಾದಿಗಳ ಮೂಲಕ ಮುಂತಿಳಿಸಲ್ಪಟ್ಟು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿ ಬಂದ ಯೇಸು ಮೆಸ್ಸಿಯನ ದಿವ್ಯ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಾವು ಕಲಿತುಕೊಂಡ ಸಾರಾಂಶವನ್ನು ಈಗ ಕ್ಲುಪ್ತವಾಗಿ ನೋಡಿಕೊಳ್ಳೋಣ. ಯೇಸುವು ಪರ್ವತದ ಮೇಲೆ ಮಾಡಿದ ಪ್ರಸಂಗದಲ್ಲಿ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಕರುಣೆಯುಳ್ಳವರು ಧನ್ಯರು, ನಿರ್ಮಲ ಚಿತ್ತರು ಧನ್ಯರು, ಸಮಾಧಾನ ಪಡಿಸುವವರು ಧನ್ಯರು, ನೀತಿಯ ನಿಮಿತ್ತವಾಗಿ ಹಿಂಸೆಯನ್ನು ತಾಳಿಕೊಳ್ಳುವವರು ಧನ್ಯರು ಎಂಬ ವಾಕ್ಯಗಳ ಕುರಿತು ವಿವರವಾಗಿ ನೋಡಿಕೊಂಡೆವು. ನಾವು ನಿಜವಾದ ಕ್ರೈಸ್ತರಾಗಿರುವುದಾದರೆ ಭೂಮಿಗೆ ಉಪ್ಪಾಗಿಯೂ ಲೋಕಕ್ಕೆ ಬೆಳಕಾಗಿಯೂ ಜೀವಿಸಬೇಕಾಗಿದೆ. ಮುಂದುವರೆದು ರಾಜ್ಯದ ಪ್ರಜೆಗಳಿಗೆ ಕಾನೂನಿನ ಜೊತೆಗೆ ಸಂಬಂಧ ಎಂಬ ಪ್ರಸ್ತಾಪದಲ್ಲಿ ನಿಜ ಕ್ರಿಸ್ತೀಯ ಜೀವಿತದಲ್ಲಿ ನಾವು ಅನುಸರಿಸಬೇಕಾದ ಅನೇಕ ಸೂತ್ರಗಳನ್ನು ಕರ್ತನಾದ ಯೇಸುವು ಬೋಧಿಸಿದ್ದಾನೆ. ವ್ಯಭಿಚಾರ, ಸಾಲ ಕೊಡುವುದು, ಸಹಾಯ ಮಾಡುವುದು ಇತ್ಯಾದಿ ವಿಚಾರಗಳಲ್ಲಿ ಬಹು ಗಂಭೀರವಾದ ನಿಯಮಗಳನ್ನು ಕೇಳಿದೆವು. ನಿಜವಾಗಿಯೂ ನಮ್ಮ ಸ್ವಂತ ಬಲದಿಂದ ಈ ನಿಯಮಗಳನ್ನು ಅನುಸರಿಸಲು ಸಾಧ್ಯವೇ ಇಲ್ಲ. ಆದರೆ ಈ ಎಲ್ಲ ನಿಯಮಗಳನ್ನು ಅನುಸರಿಸಲು ಜೀವಿಸಲು ಸಾಧ್ಯ ಎಂದು ಕರ್ತನಾದ ಯೇಸುವು ತೋರಿಸಿದ್ದಾನೆ. ಆತನ ಹಾಗೆ ಜೀವಿಸಲು ಸತ್ಯವೇದವು ನಮಗೆ ಸಹಕಾರಿಯಾಗಿದೆ. ನಮಗೆ ಅಧ್ಯಯನ ಮಾಡಲು ಇಂತಹ ಅವಕಾಶ ನೀಡಿದ ದೇವರಿಗೆ ಸ್ತೋತ್ರ ಹೇಳುತ್ತಾ ನಮ್ಮ ಇಂದಿನ ಅಧ್ಯಯನವನ್ನು ಮುಂದುವರಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀತಿ ಸ್ವರೂಪನಾದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಬನ್ನಿರಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ ಧ್ಯಾನವನ್ನು ನಾವು ಮುಂದುವರಿಸೋಣ. ನಮ್ಮ ಧ್ಯಾನದಲ್ಲಿ ಮುಂದುವರಿದು ನೋಡುವಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 43 ಮತ್ತು 44ನೇ ವಚನಗಳಲ್ಲಿ ಹೀಗೆ ನೋಡುತ್ತೇವೆ: ನಿನ್ನ ನೆರೆಯವನನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದೀರಷ್ಟೇ. ಆದರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ನಿಯಮವು ದೇವರ ರಾಜ್ಯದ ನಿಯಮವಾಗಿದೆ ಎಂದು ನಾನು ಒತ್ತಿ ಹೇಳುತ್ತೇನೆ. ಕರ್ತನಾದ ಯೇಸು ಮೋಶೆಯ ಧರ್ಮಶಾಸ್ತ್ರವನ್ನು ಉನ್ನತೀಕರಿಸಿ ವೈರಿಗಳನ್ನು ಹಗೆ ಮಾಡದೆ ಪ್ರೀತಿಸಬೇಕೆಂದು ಹೇಳಿದ್ದಾನೆ. ಈ ದಿನಗಳಲ್ಲಿ ವಿಶ್ವಾಸಿಯು ಬೇರೊಂದು ಸೂತ್ರವನ್ನು ಅನುಸರಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಚನವನ್ನು ನೋಡೋಣ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೀವು ದೋಷವಿಲ್ಲದವರಾಗಿರುವುದು ಹೇಗೆ? ನಾವು ಕ್ರಿಸ್ತನಲ್ಲಿ ಸ್ವೀಕರಿಸಲ್ಪಟ್ಟಿದ್ದೇವೆ. ಕ್ರಿಸ್ತನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಮತ್ತು ಆತನನ್ನು ನಂಬುವುದರಿಂದ ನಾವು ಆತನಲ್ಲಿ ಸೇರುತ್ತೇವೆ. ನಾವು ಪರಿಪೂರ್ಣರಾಗುವ ಒಂದೇ ಮಾರ್ಗ ಕ್ರಿಸ್ತನಲ್ಲಿ ವಿಶ್ವಾಸವಿರಿಸುವುದರ ಮೂಲಕ. ಕ್ರಿಸ್ತನು ನಮಗೆ ತನ್ನ ನೀತಿಯನ್ನು ಒದಗಿಸುತ್ತಾನೆ ಮತ್ತು ದೇವರು ನಮ್ಮನ್ನು ತನ್ನ ಮಗನಾದ ಕ್ರಿಸ್ತನ ಸಾರೂಪ್ಯಕ್ಕೆ ಬದಲಾಯಿಸುತ್ತಾನೆ. ಪರಿಶುದ್ಧಪಡಿಸುವ ಕಾರ್ಯ ನಮ್ಮಲ್ಲಿ ಪ್ರಾರಂಭವಾಗುತ್ತದೆ. ಪ್ರಿಯರೇ, ಪ್ರತಿಯೊಬ್ಬ ವಿಶ್ವಾಸಿಯ ಗುರಿಯೂ ಇದೇ ಆಗಿರತಕ್ಕದ್ದು. ಆದರೆ ನಮ್ಮ ಸ್ವಂತ ಪ್ರಯತ್ನದಿಂದ ಪರಿಪೂರ್ಣರಾಗಲು ಪ್ರಯತ್ನಿಸುವುದು ವ್ಯರ್ಥವಾಗಿದೆ. ನೀನು ದೇವರ ಬಳಿಗೆ ಹೋಗಿ, ನಾನು ಏನು ಮಾಡಿದ್ದೇನೆ ನೋಡು, ನಾನೆಷ್ಟು ಅದ್ಭುತನಾಗಿದ್ದೇನೆ ಎಂದು ದೇವರೊಡನೆ ಹೇಳಲು ಸಾಧ್ಯವಿದೆಯೋ? ಇಲ್ಲ. ಈ ಕಾರಣದಿಂದ ದೇವರು ನಿನ್ನನ್ನು ರಕ್ಷಿಸಬೇಕೆಂದು ನೀನು ಕೇಳಿಕೊಳ್ಳಬಹುದೋ? ಸ್ನೇಹಿತನೇ, ನೀವು ಪರಿಪೂರ್ಣರಲ್ಲ. ಆದ್ದರಿಂದ ಹೀಗೆ ಮಾಡಲು ಸಾಧ್ಯವೇ ಇಲ್ಲ. ಕರ್ತನಲ್ಲಿ ಪ್ರಿಯರೇ, ಧಾರ್ಮಿಕ ಜೀವಿತದಲ್ಲಿ ಇಂಥದ್ದನ್ನು ತುಂಬ ನೋಡುತ್ತೇವೆ. ನಮ್ಮಷ್ಟಕ್ಕೆ ನಾವೇ ಒಳ್ಳೆಯವರೆಂದು ಭಾವಿಸಿಕೊಳ್ಳುವ ಮನೋಭಾವ ನಮ್ಮಲ್ಲಿರುತ್ತದೆ. ಆದರೆ ಪ್ರಿಯರೇ, ನಾವು ದೇವರ ಮಟ್ಟಕ್ಕಿಂತ ಎಷ್ಟೋ ಕೆಳಗೆ ಇದ್ದೇವೆ. ನಮಗೆ ಒಬ್ಬ ರಕ್ಷಕನ ಅಗತ್ಯವಿದೆ. ಕರ್ತನಲ್ಲಿ ಪ್ರಿಯರೇ, ತನ್ನ ಪ್ರಜೆಗಳಲ್ಲಿ ಇರಬೇಕಾದ ನೀತಿವಂತಿಕೆ ಏನೆಂದು ರಾಜನು ಈ ಅಧ್ಯಾಯದಲ್ಲಿ ತಿಳಿಸುತ್ತಾನೆ. ಮತ್ತು ಈ ನೀತಿವಂತಿಕೆ ಫರಿಸಾಯ ಶಾಸ್ತ್ರಿಗಳ ನೀತಿಗಿಂತ ಹೆಚ್ಚಿನದಾಗಿರಬೇಕು. ಅವರಲ್ಲಿ ಒಂದು ವಿಧದ ಧಾರ್ಮಿಕ ನೀತಿವಂತಿಕೆ ಇತ್ತು. ಉದಾಹರಣೆಗೆ, ನಿಕೋದೇಮನು ಒಬ್ಬ ವಿಶೇಷ ವ್ಯಕ್ತಿಯಾಗಿದ್ದನು. ಅವನು ಧಾರ್ಮಿಕ ವ್ಯಕ್ತಿಯೂ ಆಗಿದ್ದನು. ಅವನ ಕುರಿತಾಗಿ ನಾವು ಟೀಕಿಸುವಂತಾದ್ದು ಹೆಚ್ಚೇನೂ ಇರಲಿಲ್ಲ. ಆದರೆ ನಮ್ಮ ಕರ್ತನು ಅವನಿಗೆ,
ನೀನು ತಿರುಗಿ ಹುಟ್ಟಬೇಕು ಎಂದು ಹೇಳಿದನು. ಯೋಹಾನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1-8 ವಚನಗಳನ್ನು ಓದುವಾಗ ನಾವು ಅದನ್ನು ಕಂಡುಕೊಳ್ಳುತ್ತೇವೆ. ಫರಿಸಾಯ ಶಾಸ್ತ್ರಿಗಳಿಗಿಂತ ಹೆಚ್ಚಿನದಾದ ನೀತಿಯು ನಮ್ಮಲ್ಲಿರಬೇಕು ಮತ್ತು ಕ್ರಿಸ್ತನನ್ನು ನಂಬುವುದರಿಂದ ಮಾತ್ರ ಇದು ದೊರಕುತ್ತದೆ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಮತ್ತಾಯನು ಬರೆದ ಸುವಾರ್ತೆಯ 5ನೇ ಅಧ್ಯಾಯದ ಧ್ಯಾನವನ್ನು ನಾವು ಮುಗಿಸಿದೆವು. ದೇವರು ತನ್ನ ವಾಕ್ಯದ ಮೂಲಕ ಅನೇಕ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿದ್ದಾನೆ. ನಾವು ಧ್ಯಾನಿಸಿದಂಥ ತಿಳಿದಂಥ ಸತ್ಯಗಳನ್ನು ನಮ್ಮದಾಗಿ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಿ ಮುಂದೆ ಸಾಗೋಣ. ಮುಂದುವರೆದು ಪ್ರಿಯರೇ, ನಾವು ಮತ್ತಾಯನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಆಂತರ್ಯದ ಉದ್ದೇಶಗಳು ಹೊರಗಿನ ನೀತಿಯ ಕಾರ್ಯಗಳನ್ನು ನಿಯಂತ್ರಿಸುತ್ತದೆ. ಉದಾಹರಣೆಗೆ ದಾನಧರ್ಮ, ಪ್ರಾರ್ಥನೆ, ಉಪವಾಸ, ಐಶ್ವರ್ಯ ಸಂಪಾದನೆ ಇತ್ಯಾದಿ. ದೇವರಾಜ್ಯದ ಪ್ರಜೆಗಳಿಗೂ ದೇವರಿಗೂ ಇರುವ ಸಂಬಂಧ ಎಂಬುದಾಗಿದೆ. ಮೊದಲು ನಾವು ದಾನ ಕೊಡುವ ಉದ್ದೇಶ ಹಾಗೂ ವಿಧಾನದ ಬಗ್ಗೆ ಸ್ವಲ್ಪ ನೋಡೋಣ. ಕರ್ತನಲ್ಲಿ ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆಯ 6ನೇ ಅಧ್ಯಾಯದಲ್ಲಿ ಧರ್ಮದ ಬಾಹ್ಯ ಭಾಗದ ಕುರಿತಾಗಿ ಓದುತ್ತೇವೆ. 5ನೇ ಅಧ್ಯಾಯದಲ್ಲಿ ರಾಜನು ತನ್ನ ಪ್ರಜೆಗಳಲ್ಲಿ ಇರಬೇಕಾದ ನೀತಿಯ ಕುರಿತು ನೋಡಿದೆವು. ಅದು ಫರಿಸಾಯ ಶಾಸ್ತ್ರಿಗಳ ನೀತಿಗಿಂತ ಹೆಚ್ಚಿನದಾಗಿರಬೇಕಾಗಿತ್ತು. ಪ್ರಿಯರೇ, ಇದು ಕ್ರಿಸ್ತನಲ್ಲಿ ವಿಶ್ವಾಸವಿಡುವ ಮುಖಾಂತರ ಮಾತ್ರ ನಮಗೆ ದೊರಕುತ್ತದೆ. 6ನೇ ಅಧ್ಯಾಯದಲ್ಲಿ ರಾಜ್ಯದ ಪ್ರಜೆಗಳು ಅಭ್ಯಾಸಿಸತಕ್ಕ ನೀತಿಯ ಕುರಿತಾಗಿ ಹೇಳಲಾಗಿದೆ. ಪ್ರಿಯರೇ, ನಾವು ದೇವರಿಗಾಗಿ ಮಾಡುವ ಕಾರ್ಯಗಳಲ್ಲಿ ಅದರ ಹಿಂದಿನ ಉದ್ದೇಶ ಪ್ರಾಮುಖ್ಯವಾಗಿದೆ. ಈ ಸಂಬಂಧದಲ್ಲಿ ಮೂರನೆಯವರು ಪ್ರವೇಶಿಸುವಂತಿಲ್ಲ. ಈ ಸಂಗತಿಗಳು ನಮ್ಮ ಆತ್ಮಕ್ಕೂ ದೇವರಿಗೂ ನಡುವಿನದು. ಪ್ರಿಯರೇ, ಈ ಅಧ್ಯಾಯದಲ್ಲಿ ಹೇಳಿರುವ ವಿಚಾರಗಳು ದಾನ ಕೊಡುವುದು, ಪ್ರಾರ್ಥನೆ, ಉಪವಾಸ, ಭವಿಷ್ಯದ ಚಿಂತೆ ಮಾಡುವುದು ಇವೆಲ್ಲವೂ ಪ್ರಾಯೋಗಿಕ ವಿಚಾರಗಳೇ ಆಗಿವೆ. ಮೊದಲನೇದಾಗಿ ಧರ್ಮ ಕಾರ್ಯಗಳ ಕುರಿತಾಗಿ ಹೇಳಿದೆ. ಇದೆಲ್ಲವೂ ಧಾರ್ಮಿಕ ಜೀವಿತದ ಬಾಹ್ಯ ಸಂಗತಿಗಳಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಜನರು ನೋಡಲಿ ಎಂದು ನಿಮ್ಮ ಧರ್ಮ ಕಾರ್ಯಗಳನ್ನು ಅವರ ಮುಂದೆ ಮಾಡಬಾರದು. ನೋಡಿರಿ, ಹಾಗೆ ಮಾಡಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯ ಹತ್ತಿರ ನಿಮಗೆ ಫಲ ದೊರೆಯದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾತನ್ನು ಯೇಸು ತನ್ನ ಮುಂದಣ ರಾಜ್ಯದ ಪ್ರಜೆಗಳಿಗಾಗಿ ಹೇಳಿರುವುದಾದರೂ ಇದರಲ್ಲಿ ನಾವು ಅನುಸರಿಸಬೇಕಾದ ವಿಶೇಷವಾದ ಸೂತ್ರವಿದೆ. ಆದಷ್ಟು ಬೇಗನೆ ನಾವು ಇದನ್ನು ತಿಳಿದುಕೊಳ್ಳುವುದು ಅಗತ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 2ನೇ ವಚನವನ್ನು ನೋಡೋಣ. ಆದದರಿಂದ ನೀವು ಧರ್ಮ ಕೊಡುವಾಗ ನಿನ್ನ ಮುಂದೆ ಕೊಂಬೂದಿಸಬೇಡ, ಜನರಿಂದ ಹೊಗಳಿಸಿಕೊಳ್ಳಬೇಕೆಂದು ಕಪಟಿಗಳು ಸಭಾಮಂದಿರಗಳಲ್ಲಿಯೂ ಬೀದಿಗಳಲ್ಲಿಯೂ ಹಾಗೆ ಮಾಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ಕರ್ತನು ಬಹು ವ್ಯಂಗ್ಯದೊಡನೆ ಹೇಳುತ್ತಾನೆ. ಫರಿಸಾಯರು ಬಡವರಿಗೆ ಏನಾದರೂ ಸಹಾಯ ಮಾಡಬೇಕೆಂದಿದ್ದರೆ ಬೀದಿಗೆ ಹೋಗಿ ಕೊಂಬೂದಿಸುವುದು ಅವರ ಪದ್ಧತಿಯಾಗಿತ್ತು. ಇದು ಬಡವರನ್ನು, ಅಗತ್ಯತೆ ಇರುವವರನ್ನು ಕರೆಯುವ ಉದ್ದೇಶದಿಂದಿದ್ದರೂ ಇದರಿಂದಾಗಿ ಅವರ ಒಳ್ಳೆಯ ಕ್ರಿಯೆಗಳನ್ನು ಜನರು ನೋಡುವಂತಾಯಿತು. ಫರಿಸಾಯರು ಈ ರೀತಿ ಮಾಡುವಾಗ ಅವರಿಗೆ ಬರತಕ್ಕ ಫಲವನ್ನು ಅವರು ಹೊಂದಿದ್ದಾಯಿತೆಂದು ಯೇಸು ಹೇಳುತ್ತಿದ್ದಾನೆ. ಆ ಫಲವೇನು? ಅವರು ಯಾವುದನ್ನು ಆಶಿಸಿದ್ದರು? ಜನರ ಹೊಗಳಿಕೆಗಾಗಿಯೇ ಅವರು ಹಾಗೆ ಮಾಡುತ್ತಿದ್ದರೆಂದು ಯೇಸು ಹೇಳುತ್ತಾನೆ. ಅವರು ಕೊಂಬನ್ನು ಊದಿಸಿದಾಗ ಅವರು ಕೊಡುವಂಥದ್ದನ್ನು ನೋಡಲಿಕ್ಕಾಗಿ ಜನರು ಕೂಡಿ ಬರುತ್ತಾರೆ. ಇದೇ ಅವರ ಫಲವಾಗಿದೆ. ಅವರ ಕೊಡುವಿಕೆಯು ದೇವರಿಗೂ ಅವರಿಗೂ ನಡುವೆ ಇರಲಿಲ್ಲ. ನಾವು ಯಾಕೆ ದಾನ ಕೊಡುತ್ತೇವೆ? ಇದಕ್ಕೆ ಅನೇಕ ವಿಧಾನಗಳಿರಬಹುದು. ಕೆಲವರು ದೊಡ್ಡ ಮೊತ್ತವನ್ನು ಚೆಕ್ ಮೂಲಕ ಕೊಡುತ್ತಾರೆ, ಆದರೆ ಅದನ್ನು ತಾವೇ ಸ್ವತಃ ಬಂದು ಕೊಡುತ್ತಾರೆ. ಒಮ್ಮೆ ಒಂದು ಸಭೆಯಲ್ಲಿನ ಒಬ್ಬ ಸದಸ್ಯನು ಪ್ರತಿ ಸಲ ಬೋಧಕರು ಪ್ರಸಂಗ ಪೀಠಕ್ಕೆ ಹೋಗುವ ಮೊದಲು ತನ್ನ ಕಾಣಿಕೆಯ ಚೆಕ್ಕನ್ನು ಕೊಡುತ್ತಿದ್ದನು. ಅವರು ಇದರಿಂದ ಸಂತೋಷಗೊಂಡು ತನ್ನ ಕಾಣಿಕೆಯನ್ನು ಪ್ರಕಟಿಸಬಹುದೆಂದು ಅವನು ನೆನೆಸುತ್ತಿದ್ದನು. ಅವನ ಒಬ್ಬ ಸ್ನೇಹಿತನು ಒಮ್ಮೆ ಬೋಧಕರ ಬಳಿಗೆ ಬಂದು ಅವನು ಅಸಮಾಧಾನಗೊಂಡಿದ್ದಾನೆ ಎಂದು ಹೇಳಿದನು. ಯಾಕಂದರೆ ಹಿಂದಿನ ಭಾನುವಾರ ಅವನು ಕೊಟ್ಟ ದೊಡ್ಡ ಮೊತ್ತವನ್ನು ಅವರು ಪ್ರಕಟಿಸಲಿಲ್ಲವೆಂದು, ಅವರು ಅದಕ್ಕೆ ಕಾರಣವನ್ನು ಕೊಡಬೇಕೆಂದು ಹೇಳಿದನು. ಅದಕ್ಕೆ ಬೋಧಕನು, ನಿನ್ನ ಸ್ನೇಹಿತನು ತುಂಬಾ ಐಶ್ವರ್ಯವಂತನು, ಅವನ ಐಶ್ವರ್ಯದೆದುರು ಅವನು ಕೊಟ್ಟ ಕಾಣಿಕೆಯು ಬಹು ಅಲ್ಪವಾದದ್ದು. ಕಳೆದ ವಾರ ಒಬ್ಬ ಅಂಚೆಯವನು ನನಗೆ ಒಂದು ಚೆಕ್ ಕೊಟ್ಟಿದ್ದಾನೆ, ಆರಾಧನೆ ಮುಗಿಯುವ ತನಕ ಅದನ್ನು ತೆರೆಯಬಾರದೆಂದು ಹೇಳಿದ್ದನು.
ಮತ್ತು ಆ ಕಾಣಿಕೆ ಕುರಿತು ಯಾರಿಗೂ ಹೇಳಬಾರದೆಂದು ತಿಳಿಸಿದ್ದನು. ಅವನು ಕೊಟ್ಟ ಕಾಣಿಕೆಯು ಆ ಶ್ರೀಮಂತನು ಕೊಟ್ಟ 2ರಷ್ಟಿತ್ತು. ನಾನು ಕಾಣಿಕೆಯನ್ನು ಪ್ರಕಟಿಸುವುದಾದಲ್ಲಿ ಅವನ ಹೆಸರನ್ನೇ ಮೊದಲು ಹೇಳಬೇಕಿತ್ತು, ಆದರೆ ಅವನು ಹಾಗೆ ಮಾಡಬಾರದೆಂದು ಹೇಳಿದ್ದನು ಎಂಬುದಾಗಿ ಬೋಧಕರು ಹೇಳಿದರು. ಪ್ರೀತಿಯುಳ್ಳ ದೇವಜನರೇ, ಕಾಣಿಕೆ ಕೊಡುವುದು ನಿನಗೂ ದೇವರಿಗೂ ನಡುವಣ ವಿಚಾರವಾಗಿದೆ. ಮೂರನೆಯವನಿಗೆ ಅದನ್ನು ತಿಳಿಸಿದರೆ ನಿನಗೆ ಪರಲೋಕದಲ್ಲಿ ಯಾವ ಫಲವೂ ಇರಲಾರದು. ಪ್ರೀತಿಯುಳ್ಳ ದೇವಜನರೇ, ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 4ನೇ ವಚನವನ್ನು ನೋಡುವಾಗ, ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂಬುದಾಗಿ. ಪ್ರಿಯರೇ, ನೀನು ಕಾಣಿಕೆಗಾಗಿ ಜೇಬಿಗೆ ಕೈಹಾಕಿ ಹೊರತೆಗೆದು ಜನರಿಗೆ ನೀನು ಎಷ್ಟು ಕೊಡುತ್ತೀ ಎಂಬುದನ್ನು ತೋರಿಸಲು ಕೈ ಆಡಿಸಬೇಡ. ಕರ್ತನು ಹೇಳುವುದೇನೆಂದರೆ, ನೀನು ಕಾಣಿಕೆ ಕೊಡಲು ಜೇಬಿಗೆ ಕೈ ಹಾಕಿದಾಗ ನಿನ್ನ ಮತ್ತು ಇತರರ ಕೈಗೂ ತಿಳಿಯದಂಥ ರೀತಿಯಲ್ಲಿ ಅದನ್ನು ಕೊಡು. ಇದು ನಿಜವಾಗಿಯೂ ಅಣಕದ ಮಾತೇ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮಲ್ಲಿ ಉದಾರವಾಗಿ ಕಾಣಿಕೆ ಕೊಡುವವರು ಪರ್ವತ ಪ್ರಸಂಗದಲ್ಲಿ ಹೇಳಿರುವ ಪ್ರಕಾರ ನಡೆದರೆ ಎಷ್ಟೋ ಒಳ್ಳೆಯದಲ್ಲವೇ? ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ ಯಥಾರ್ಥ ಪ್ರಾರ್ಥನೆಯ ಲಕ್ಷಣ ಎಂಬುದಾಗಿ. ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಮತ್ತು ನೀವು ಪ್ರಾರ್ಥನೆ ಮಾಡುವಾಗ ಕಪಟಿಗಳ ಹಾಗೆ ಮಾಡಬೇಡಿರಿ, ಜನರು ನೋಡಬೇಕೆಂದು ಅವರು ಸಭಾಮಂದಿರಗಳಲ್ಲಿಯೂ ಬೀದಿ ಚೌಕಗಳಲ್ಲಿಯೂ ನಿಂತುಕೊಂಡು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟಪಡುತ್ತಾರೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದಾಯಿತೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನೀವು ಕಪಟಿಗಳ ಹಾಗೆ ಮಾಡಬೇಡಿರಿ ಎಂಬುದನ್ನು ನಾವು ನೋಡುವಾಗ ಇಲ್ಲಿ ಕರ್ತನು ಕಠಿಣವಾದ ಮಾತನ್ನೇ ಉಪಯೋಗಿಸಿದ್ದಾನೆ. ಅವರು ತಮಗೆ ಬರತಕ್ಕ ಫಲವನ್ನು ಹೊಂದಿದ್ದಾಯಿತು ಎಂಬುದನ್ನು ನೋಡುವಾಗ ಅವರು ಜನರು ನೋಡಬೇಕೆಂಬ ರೀತಿಯಲ್ಲಿ ಪ್ರಾರ್ಥಿಸುತ್ತಾರೆ. ಒಬ್ಬನು ತನ್ನ ಪ್ರಾರ್ಥನೆಯ ಶಾಲನ್ನು ಹಾಕಿಕೊಂಡು ತಾನು ಪ್ರಾರ್ಥನೆಗಾಗಿ ಹೋಗುವನೆಂದು ತೋರಿಸ್ತಾನೆ. ಈ ರೀತಿ ಪ್ರಾರ್ಥಿಸುವವರಿಗೆ ಅವರ ಫಲ ಸಿಕ್ಕಿದ್ದಾಯಿತೆಂದು ಯೇಸು ಹೇಳುತ್ತಾನೆ. ಅವನಿಗೆ ಬೇಕಾದದ್ದು ಸಿಗುತ್ತದೆ, ಅಂದರೆ ಜನರು ಅವನನ್ನು ನೋಡುತ್ತಾರೆ. ಆದರೆ ಅಂಥವರ ಪ್ರಾರ್ಥನೆ ಮಹಡಿಯಿಂದ ಮೇಲಕ್ಕೆ ಹೋಗಲಾರದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನವನ್ನು ನೋಡೋಣ. ಆದರೆ ನೀನು ಪ್ರಾರ್ಥನೆ ಮಾಡಬೇಕಾದರೆ ನಿನ್ನ ಏಕಾಂತವಾದ ಕೋಣೆಯೊಳಕ್ಕೆ ಹೋಗಿ ಬಾಗಲನ್ನು ಮುಚ್ಚಿಕೊಂಡು ಅಂತರಂಗದಲ್ಲಿಯೂ ಇರುವ ನಿನ್ನ ತಂದೆಗೆ ಪ್ರಾರ್ಥನೆ ಮಾಡು. ಅಂತರಂಗದಲ್ಲಿ ನಡೆಯುವುದನ್ನು ನೋಡುವ ನಿನ್ನ ತಂದೆಯು ನಿನಗೆ ಫಲ ಕೊಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಾವು ಇಲ್ಲಿ ನೋಡುತ್ತಿರುವ ವಿಚಾರವು ಕ್ರಾಂತಿಕರವಾದದ್ದು. ಯೇಸು ಇಲ್ಲಿ ತಂದೆ ಎಂಬ ಪದವನ್ನು ಉಪಯೋಗಿಸುತ್ತಿದ್ದಾನೆ. ಆತನು ರಾಜ್ಯದ ಪ್ರಜೆಗಳ ಕುರಿತು ಮಾತನಾಡುತ್ತಿದ್ದಾನೆ. ಆದರೆ ನೀನು ದೇವರ ಮಗುವಾಗುವುದು ಹೇಗೆ? ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುತ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು ಎಂಬುದಾಗಿ. ಪ್ರಿಯರೇ, ನಮ್ಮ ಕರ್ತನು ನಿಕೋದೇಮನಿಗೆ ನೀನು ತಿರುಗಿ ಹುಟ್ಟಬೇಕೆಂದು ಹೇಳಿದನು. ಅಲ್ಲಿಯವರೆಗೆ ನೀನು ದೇವರನ್ನು ತಂದೆಯೆಂದು ಕರೆಯಲಾರಿ ಮತ್ತು ಹಳೆ ಒಡಂಬಡಿಕೆಯಲ್ಲಿ ಮಾನವ ದೇವರ ಸಂಬಂಧದಲ್ಲಿ ತಂದೆಯೆಂಬ ಪದ ಬಳಕೆಯಾಗಿರುವುದಿಲ್ಲ. ದೇವರು ಇಸ್ರಾಯೇಲ್ಯರನ್ನು ಇಡೀ ಜನಾಂಗವಾಗಿ ಇಸ್ರಾಯೇಲು ನನ್ನ ಮಗನು ಎಂಬುದಾಗಿ ಹೇಳಿದ್ದಾನೆ. ವಿಮೋಚನಕಾಂಡ 4ನೇ ಅಧ್ಯಾಯ 22ನೇ ವಚನದಲ್ಲಿ ನಾವು ಇದನ್ನು ನೋಡುತ್ತೇವೆ. ಆದರೆ ಯಾವ ವ್ಯಕ್ತಿಯನ್ನು ಹಾಗೆ ಕರೆದಿಲ್ಲ. ಆದರೆ ಇಲ್ಲಿ ಯೇಸು ಒಂದು ಹೊಸ ಸಂಬಂಧದ ಕುರಿತು ಹೇಳುತ್ತಿದ್ದಾನೆ. ಪ್ರಿಯರೇ, ಪ್ರಾರ್ಥನೆಯ ವಿಚಾರದಲ್ಲಿ ಅದು ಯಥಾರ್ಥವಾದದ್ದು, ಅಂತರಂಗದ್ದು ಆಗಿರಬೇಕೆಂದು ಯೇಸು ಕ್ರಿಸ್ತನು ಹೇಳಿರುತ್ತಾನೆ. ಕ್ರಿಸ್ತನ ನ್ಯಾಯಾಸ್ಥಾನದ ಮುಂದೆ ಬರುವಾಗ ಅನೇಕ ಮಂದಿ ನಿಜವಾದ ಪ್ರಾರ್ಥನಾ ವೀರರನ್ನು ನಾವು ಕಾಣಲಿದ್ದೇವೆ. ದೇವರಿಗೆ ಮಹಿಮೆಯಾಗಲಿ. ಬನ್ನಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಆದರೆ ಪ್ರಾರ್ಥನೆ ಮಾಡುವಾಗ ಅಜ್ಞಾನಿಗಳ ಹಾಗೆ ಹೇಳಿದ್ದನ್ನೇ ಸುಮ್ಮನೆ ಹೇಳಬೇಡ. ಅವರು ಬಹಳ ಮಾತುಗಳನ್ನಾಡಿದರೆ ತಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾನೆಂದು ನೆನೆಸುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬನು ಇತ್ತೀಚೆಗೆ ಪ್ರಾರ್ಥನೆ ಮಾಡುವುದನ್ನು ಕೇಳಿದೆ. ಒಂದೇ ವಿಚಾರವನ್ನು ಅವನು ಅನೇಕ ಬಾರಿ ಪುನರುಚ್ಚರಿಸಿದನು. ಆದರೆ ನಾವು ಒಮ್ಮೆ ಪ್ರಾರ್ಥಿಸುವಾಗಲೇ ನಮ್ಮ ತಂದೆಯಾದ ದೇವರು ಕೇಳುತ್ತಾನೆಂದು ಯೇಸು ಹೇಳುತ್ತಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 8ನೇ ವಚನವನ್ನು ನೋಡೋಣ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ
ತಿಳಿದದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪ್ರಾರ್ಥನೆಯಲ್ಲಿ ಯಥಾರ್ಥತೆಯೂ ಸರಳತೆಯೂ ಇರಬೇಕಾಗಿದೆ ಎಂಬುದನ್ನು ನಾವು ಇಲ್ಲಿ ಕಂಡುಕೊಳ್ಳುತ್ತೇವೆ. ಯಥಾರ್ಥತೆ ಎಂಬುದನ್ನು ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 6ನೇ ವಚನ, ಕೋಣೆಯೊಳಕ್ಕೆ ಹೋಗಿ ಬಾಗಲನ್ನು ಮುಚ್ಚಿಕೋ, ನಿನ್ನ ಪ್ರಾರ್ಥನೆಯು ನಿನಗೂ ದೇವರಿಗೂ ನಡುವಿನದ್ದಾಗಿದೆ. ಎರಡನೇದು ಸರಳತೆಯ ಬಗ್ಗೆ ನೋಡುವಾಗ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 7ನೇ ವಚನ, ವ್ಯರ್ಥ ಪುನರುಚ್ಚಾರಣೆ ಮಾಡಬೇಡ, ನಿನ್ನ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ದೇವರಿಗೆ ಹೇಳು, ಬೇಡಿಕೊಳ್ಳುವುದಕ್ಕೆ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಆತನಿಗೆ ಮೊದಲೇ ತಿಳಿದಿದ್ದರೂ ನಾವು ಆತನ ಬಳಿಗೆ ಬಂದು ಕೇಳಿಕೊಳ್ಳಬೇಕೆಂದು ಆತನು ಅಪೇಕ್ಷಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಆದದರಿಂದ ನೀವು ಹೀಗೆ ಪ್ರಾರ್ಥನೆ ಮಾಡತಕ್ಕದ್ದು, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಪ್ರಾರ್ಥನೆಯು ನಮ್ಮ ಕರ್ತನ ಪ್ರಾರ್ಥನೆಯಾಗಿಲ್ಲ. ಆತನು ಈ ರೀತಿ ಪ್ರಾರ್ಥಿಸಲಿಲ್ಲ. ಆತನು ನಿನ್ನೊಂದಿಗೆ ಸೇರಿಕೊಂಡು ನಮ್ಮ ತಂದೆಯೇ ಎಂದು ಹೇಳಲಾರನು. ಆತನಿಗೂ ದೇವರಿಗೂ ಇರುವ ತಂದೆ ಮಗನ ಸಂಬಂಧವು ದೈವತ್ವದ ಮಟ್ಟದ್ದಾಗಿದೆ. ಅದು ಮೊದಲಿನಿಂದ ಇದ್ದದ್ದು, ಮತ್ತೆ ಉಂಟಾದದ್ದಲ್ಲ. ಪ್ರಿಯರೇ, ಕ್ರಿಸ್ತನಲ್ಲಿ ವಿಶ್ವಾಸವಿಡುವ ಮೂಲಕ ಮಾತ್ರವೇ ನಾನು ದೇವರ ಮಗನಾಗಿರುತ್ತೇನೆ. ಆದ್ದರಿಂದ ಕ್ರಿಸ್ತನು ನಮ್ಮ ಜೊತೆ ಸೇರಿಕೊಂಡು ನಮ್ಮ ತಂದೆಯೇ ಎಂದು ಹೇಳುವುದು ಸಾಧ್ಯವಿಲ್ಲ. ಪ್ರಿಯರೇ, ಪರಲೋಕದಲ್ಲಿರುವ ಎಂಬುದನ್ನು ನೋಡುವಾಗ ದೇವರು ಈ ವಿಶ್ವಕ್ಕೆ ಸೀಮಿತವಾಗಿ ಬಂಧಿತನಾಗಿಲ್ಲ. ಆತನು ಅದಕ್ಕಿಂತಲೂ ಆಚೆ, ಅದಕ್ಕಿಂತಲೂ ಉನ್ನತನಾಗಿದ್ದಾನೆ. ಆತನು ಗಾಳಿಯ ಪ್ರದೇಶಗಳಲ್ಲಿ ಆಕಾಶದಲ್ಲಿರುವವನು. ಆದರೆ ಆತನು ತನ್ನ ವಿಶ್ವಕ್ಕೆ ಮೀರಿದವನಾಗಿದ್ದಾನೆ. ಆತನು ಸೃಷ್ಟಿಗಿಂತ ಉನ್ನತನಾದವನು. ಆತನು ವಿಶ್ವದ ಸಿಂಹಾಸನದಲ್ಲಿ ಕುಳಿತವನಾಗಿದ್ದಾನೆ ಮತ್ತು ಎಲ್ಲವೂ ಆತನ ಅಧೀನದಲ್ಲಿರುತ್ತವೆ. ಕರ್ತನಲ್ಲಿ ಪ್ರಿಯರೇ, ಮುಂದುವರೆದು ನಾವು ನೋಡುತ್ತೇವೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ ಎಂಬುದಾಗಿ. ಇದರ ಸರಿಯಾದ ಅರ್ಥ ನಿನ್ನ ನಾಮವು ಪರಿಶುದ್ಧ ಮಾಡಲ್ಪಡಲಿ ಎಂಬುದಾಗಿ. ಪ್ರಿಯರೇ, ದೇವರ ನಾಮವು ದೇವರಿಗೆ, ಆತನ ಸಮಸ್ತ ಗುಣಲಕ್ಷಣಗಳಿಗೆ ಸದೃಶವಾದದ್ದಾಗಿದೆ. ನೀನು ದೇವರ ನಾಮವನ್ನು ಹೇಗೆ ಪರಿಶುದ್ಧಪಡಿಸಲಿ? ನಮ್ಮ ಜೀವಿತದ ಮೂಲಕವಾಗಿ ಎಂದು ನನ್ನ ಭಾವನೆಯಾಗಿದೆ. ಅಬ್ರಹಾಮನು ಕಾನಾನಿಗೆ ಹೋದಾಗ ಅಲ್ಲಿ ದಾಟಿ ಹೋಗುತ್ತಿದ್ದ ಕಾನಾನ್ಯರಳೊಬ್ಬನು ತಮ್ಮ ಬಳಿಗೆ ಒಬ್ಬ ಹೊಸ ನೆರೆಯವನು ಬಂದಿದ್ದಾನೆಂದು ತಿಳಿದುಕೊಂಡನು. ಯಾಕೆಂದರೆ ಅಬ್ರಹಾಮನು ಕಟ್ಟಿದ್ದ ಯಜ್ಞವೇದಿಯನ್ನು ಅವನು ನೋಡಿದನು. ಅಬ್ರಹಾಮನು ಹೋದಲ್ಲೆಲ್ಲ ದೇವರಿಗೆ ಯಜ್ಞವೇದಿಯನ್ನು ಕಟ್ಟಿದನು. ಮತ್ತು ಅಬ್ರಹಾಮನು ಕಾನಾನ್ಯರೊಂದಿಗೆ ವ್ಯವಹಾರ ಮಾಡಲಾರಂಭಿಸಿದಾಗ ಅವನು ಪ್ರಾಮಾಣಿಕನೆಂಬುದನ್ನು ಕಂಡುಕೊಂಡರು. ಅವನು ಹೇಳಿದ್ದೆಲ್ಲ ವಿಶ್ವಾಸಯೋಗ್ಯವಾದದ್ದಾಗಿತ್ತು. ಕೊನೆಗೆ ಅಬ್ರಹಾಮನು ಆರಾಧಿಸುತ್ತಿದ್ದ ದೇವರು ಪರಿಶುದ್ಧನು ಎಂಬ ತೀರ್ಮಾನಕ್ಕೆ ಅವರು ಬಂದರು. ಪ್ರಿಯರೇ, ಅಬಿಮೆಲೇಕನು ಅಬ್ರಹಾಮನಿಗೆ ಹೇಳಿದನು, ನೀನು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ದೇವರು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಆದಿಕಾಂಡ ಪುಸ್ತಕ 21ನೇ ಅಧ್ಯಾಯ 22ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಮುಂದುವರಿದು ಹಿತ್ತಿಯರು ಹೇಳಿದರು, ನೀನು ನಮಗೆ ಮಹಾಪ್ರಭುವಾಗಿದ್ದೀಯಷ್ಟೇ ಎಂಬುದಾಗಿ. ಆದಿಕಾಂಡ ಪುಸ್ತಕ 23ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅಬ್ರಹಾಮನ ಇಡೀ ಜೀವಿತದಲ್ಲಿ ಅವನು ದೇವರಿಗೆ ಕೊಡುತ್ತಿದ್ದ ಗೌರವವೇ ಕಂಡುಬರುತ್ತಿತ್ತು. ಖಂಡಿತವಾಗಿಯೂ ಅಬ್ರಹಾಮನ ನಿಮಿತ್ತದಿಂದ ದೇವರ ಹೆಸರು ಕಾನಾನ್ ದೇಶದಲ್ಲೆಲ್ಲ ಪರಿಶುದ್ಧವಾಗಿ ಮಾಡಲ್ಪಟ್ಟಿತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 10ನೇ ವಚನವನ್ನು ನೋಡೋಣ. ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನಿನ್ನ ರಾಜ್ಯ ಅಂದರೆ ಮತ್ತಾಯನು ಈ ತನಕ ತಿಳಿಸುತ್ತಾ ಬಂದ ರಾಜ್ಯ. ಕ್ರಿಸ್ತನು ಈ ಭೂಮಿಯ ಮೇಲೆ ಸ್ಥಾಪಿಸಲಿಕ್ಕಿರುವ ರಾಜ್ಯ. ನಾವೆಲ್ಲರೂ ಬೇಡಬೇಕಾದ ಬಿನ್ನಹ ಇದಾಗಿದೆ. ಅದಕ್ಕಾಗಿ ದಿನಾಲೂ ನಾವು ಈ ಬಿನ್ನಹವನ್ನು ಮಾಡುತ್ತಾ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗಬೇಕಾಗಿದೆ. ಪ್ರಿಯರೇ, ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗಕ್ಕೆ ನಾವು ಬಂದಿರುವಾಗ ಮುಂದುವರೆದು ನಮ್ಮ ಧ್ಯಾನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 11ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಪ್ರಾರ್ಥನೆಯು ನಮ್ಮ ಸ್ವಂತ ಪ್ರಾರ್ಥನೆಗಳಿಗೆ ಒಂದು ಮಾದರಿಯಾಗಿರುತ್ತದೆ. ಈ ಪ್ರಾರ್ಥನೆಯನ್ನು ಸ್ವಲ್ಪ ಗಮನಿಸಿ ನೋಡ್ರಿ. ಇದು ಬಹಳ ಸರಳವಾದದ್ದು
ಮತ್ತು ಅದು ನಮ್ಮ ಹೃದಯದ ಆಳದಿಂದ ಉತ್ಸಾಹದೊಡನೆ ಬರತಕ್ಕದ್ದು. ಪ್ರಿಯರೇ, ಇದು ನಾವು ದೇವರ ಮೇಲೆ ಸಂಪೂರ್ಣವಾಗಿ ಆತುಕೊಂಡಿದ್ದೇವೆಂಬುದನ್ನು ತಿಳಿಸುತ್ತದೆ. ನಮ್ಮ ಶರೀರದ ಅಗತ್ಯತೆಗಳು, ಭೌತಿಕ ಅವಶ್ಯಕತೆಗಳು ಎಲ್ಲವೂ ಆತನಿಂದ ದಿನದಿನವೂ ಒದಗಿಸಲ್ಪಡುತ್ತದೆ. ಪ್ರಿಯರೇ, ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸು ಎಂಬುದನ್ನು ನೋಡುವಾಗ, ಇಸ್ರಾಯೇಲ್ಯರು ಅರಣ್ಯದಲ್ಲಿ ಮನ್ನಾ ಸಂಗ್ರಹಿಸಿದಂತೆ ಅವರು ಮರುದಿನಕ್ಕಾಗಿ ಏನನ್ನೂ ಕೂಡಿಸಲಿಲ್ಲ. ಮುಂದಿನ ವಾರಕ್ಕೆ ಬೇಕಾದದನ್ನೂ ಕೂಡಿಸಲು ಅವರಿಗೆ ಅಪ್ಪಣೆ ಇರಲಿಲ್ಲ. ಅವರಿಗೆ ಕೂಡಿಸಿಡಲು ಸಾಧ್ಯವಿರಲಿಲ್ಲ. ಪ್ರಿಯರೇ, ಈ ಪ್ರಾರ್ಥನೆ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು ಎನ್ನುವುದು ದೈನಂದಿನ ಮನ್ನವನ್ನು ಕೂಡಿಸಿಟ್ಟಂತೆ ಮಾನವನು ದಿನದಿನದ ಲೆಕ್ಕದಲ್ಲಿ ಜೀವಿಸಬೇಕೆಂದು ಇದು ತೋರಿಸುತ್ತದೆ. ಮನುಷ್ಯನ ದೈಹಿಕ ಅವಶ್ಯಕತೆಗಳು, ಮೂಲ ಅಗತ್ಯತೆಗಳು ಕೂಡ ದೇವರಿಂದಲೇ ಬರುತ್ತದೆಂಬುದನ್ನು ತಿಳಿಸುತ್ತದೆ. ಆದುದರಿಂದ ಪ್ರಿಯರೇ, ಅನುದಿನವೂ ನಮ್ಮ ಅಗತ್ಯತೆಗಳಿಗಾಗಿ, ನಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ಆತನನ್ನೇ ಆತುಕೊಳ್ಳೋಣವ. ಆಗ ನಾವು ತೃಪ್ತಿಯ ಜೀವಿತದಲ್ಲಿ ಮುಂದೆ ಸಾಗಲು ಸಾಧ್ಯವಾಗುತ್ತದೆ. ಹೀಗಾಗುವಂತೆ ತಂದೆಯಾದ ದೇವರು ನಮಗೆ ಸಹಾಯ ಮಾಡಲಿ. ಆತನ ಕೃಪೆಯು ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಬನ್ನಿರಿ, ಒಂದೇ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನೀನು ನಮಗೆ ಕಳಿಸಿಕೊಟ್ಟಂಥ ಅನೇಕ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ನಮ್ಮ ಅನುದಿನದ ಎಲ್ಲ ಅಗತ್ಯತೆಗಳನ್ನು ನೀನು ಬಲ್ಲಿ. ನಾವು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅತ್ಯಧಿಕವಾದನ್ನು ಕೊಡುವಂಥ ದೇವರು ನೀನಾಗಿದ್ದಿ. ಅದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ. ತಂದೆಯಾದ ದೇವರೇ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮನ್ನು ಕರುಣಿಸಿ, ನಮ್ಮನ್ನು ಶುದ್ಧೀಕರಿಸಿ, ನಮ್ಮನ್ನು ಬಲಪಡಿಸಿ, ಅನುದಿನದ ಅಗತ್ಯತೆಗಳನ್ನು ಕೊಟ್ಟು ನಾವು ನಿನ್ನಲ್ಲಿದ್ದುಕೊಂಡು ಧನ್ಯರಾಗಿ, ಪರಿಶುದ್ಧರಾಗಿ, ಸತ್ಯವಂತರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ಯಾರ್ಯಾರು ತಮ್ಮ ಜೀವಿತದಲ್ಲಿ ಕಷ್ಟ, ಸಮಸ್ಯೆ, ಕಣ್ಣೀರು, ಬೇನೆ ಬೇಸರಗಳಿದ್ದಾರೋ ಅವರನ್ನು ಕರುಣಿಸಿ, ನೀನವರನ್ನು ಮುಟ್ಟಿ ಪರಿಪೂರ್ಣವಾದ ಆರೋಗ್ಯವನ್ನು, ಬಿಡುಗಡೆಯನ್ನು, ಸಮಾಧಾನವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ದೇವಜನರೇ, ಇದುವರೆಗೆ ಯೇಸುವಿನ ಕೃಪೆಯಿಂದ ಆತನ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಮತ್ತಾಯನ ಸುವಾರ್ತೆಯ 5ನೇ ಅಧ್ಯಾಯದ ಕೊನೆಯ ವಚನಗಳೊಂದಿಗೆ 6ನೇ ಅಧ್ಯಾಯದ ಮೊದಲ 11 ವಚನಗಳನ್ನು ಅಧ್ಯಯನ ಮಾಡಿದೆವು. ದಾನ ಕೊಡುವ ಉದ್ದೇಶ ಹಾಗೂ ವಿಧಾನ ಮತ್ತು ಯಥಾರ್ಥ ಪ್ರಾರ್ಥನೆಯ ಲಕ್ಷಣ ಎಂಬ 2 ವಿಷಯಗಳನ್ನು ಪ್ರಸ್ತಾಪಿಸಿದೆವು. ಮೊದಲಿಗೆ ನಾವು ತಿಳುಕೊಂಡ ವಾಕ್ಯ ವೈರಿಗಳನ್ನು ಪ್ರೀತಿಸುವುದು ಮತ್ತು ನಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸುವುದು ಕ್ರೈಸ್ತ ಜೀವಿತದ ಮೂಲ ತಿರುಳಾಗಿದೆ. ಈ ರೀತಿಯಲ್ಲಿ ಜೀವಿಸುವುದಾದರೆ ತಂದೆಯು ದೋಷ ಇಲ್ಲದವನಾಗಿರುವ ಪ್ರಕಾರ ನಾವೂ ಸಹ ದೋಷ ಇಲ್ಲದವರಾಗುತ್ತೇವೆ. ಯಾಕೆಂದರೆ ಪರಲೋಕದ ನಮ್ಮ ತಂದೆಯು ಪಾಪದಿಂದ ತುಂಬಿ ತನಗೆ ವಿರುದ್ಧವಾಗಿ ಜೀವಿಸುತ್ತಲೇ ಇರುವ ನಮ್ಮನ್ನು ಪ್ರೀತಿಸಿದ್ದಾನಲ್ಲ. ಈ ದಿನಮಾನಗಳಲ್ಲಿ ಬಹು ಸಾಮಾನ್ಯವಾಗಿ ಯಾವುದೇ ನಿರ್ಬಂಧವಿಲ್ಲದ ಪ್ರೀತಿ ಅಥವಾ ಅನ್ಕಂಡೀಷನಲ್ ಲವ್ ಎಂಬ ಪದವನ್ನು ಕೇಳುತ್ತೇವೆ. ಪ್ರಿಯರೇ, ಈ ಲೋಕದ ಯಾವುದೇ ಪ್ರೀತಿಯು ಅನ್ಕಂಡೀಷನಲ್ ಲವ್ ಆಗಲು ಸಾಧ್ಯ ಇಲ್ಲ. ಎಲ್ಲ ಪ್ರೀತಿಯು ಕಂಡೀಷನಲ್ ಲವ್, ಅಂದರೆ ನಾವು ಒಬ್ಬ ವ್ಯಕ್ತಿಯನ್ನು ಪ್ರೀತಿಸುವುದಾದರೆ ಅಲ್ಲಿ ಒಂದು ನಿರ್ಬಂಧ ಇರುತ್ತದೆ. ನಾವು ಪ್ರೀತಿಸುವ ಆ ವ್ಯಕ್ತಿಯಿಂದ ಏನಾದರೊಂದನ್ನು ಅಪೇಕ್ಷಿಸುತ್ತೇವೆ. ನಮ್ಮ ಕರ್ತನಾದರೂ ನಮ್ಮಿಂದ ಏನನ್ನೂ ಅಪೇಕ್ಷಿಸದೆ ತನ್ನನ್ನೇ ತಾನು ನಮಗೋಸ್ಕರ ಸರ್ವಾಂಗ ಹೋಮವಾಗಿ, ಹೌದು, ಪರಿಪೂರ್ಣವಾದ ಪಾಪ ಪರಿಹಾರದ ಯಜ್ಞವಾಗಿ ಅರ್ಪಿಸಲ್ಪಟ್ಟನು. ಆತನು ಏರ್ಪಡಿಸಿರುವ ಮಾರ್ಗದಲ್ಲಿ ನಡೆದು ಆತನ ಪ್ರೀತಿಯನ್ನು ಒಪ್ಪಿಕೊಂಡು ನಿಜವಾದ ಆನಂದ ತುಂಬಿರುವ ಜೀವಿತವನ್ನು ಜೀವಿಸೋಣ. ಯೂದಾ ಕುಲದ ಸಿಂಹವೂ ದೇವರ ಕುರಿಮರಿಯೂ ಆಗಿರುವಾತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.